ಓಕೆ, ಮೂಡಾ ಪ್ರಕರಣದ ಲೋಕಾಯುಕ್ತ ತನಿಖೆಯಿಂದ ಹೊಸ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ನಿರೀಕ್ಷೆಯಂತೆಯೇ ಆರೋಪಗಳ ಸುರುಳಿ ಅಧಿಕಾರಿಗಳನ್ನು ಸುತ್ತಕೊಳ್ತಾ ಇದೆ. ಸಿಎಂ ಪತ್ನಿಗೆ ಬದಲಿ ನಿವೇಶನ ಹಂಚಿಕೆ ಕೇಸಲ್ಲಿ ಮಾಜಿ ಡಿಸಿ ಹಾಲಿ ಸಂಸದ ಕುಮಾರ್ ನಾಯಕ್ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಲೋಕಾಯುಕ್ತ ವರದಿ ತಿಳಿಸಿದೆ. ನಿವೃತ್ತ ತಹಸೀಲ್ದಾರ್ ಮಾಳಿಗಾ ಶಂಕರ್, ಕಂದಾಯ ಇಲಾಖೆಯ ನಿವೃತ್ತ ಅಧಿಕಾರಿ ಸಿದ್ದಪ್ಪಾಜಿ, ಸರ್ವೆ ಇಲಾಖೆಯ ಶಂಕರಪ್ಪ ವಿರುದ್ಧ ಕೂಡ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿವೆ. ಆದರೆ ಯಾವುದೇ ಕಾನೂನು ಬಾಹಿರ ಕೆಲಸವನ್ನ ನಾನು ಮಾಡಿಲ್ಲ ಅಂತ ಕುಮಾರ್ ನಾಯಕ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಭೂಮಾಲೀಕ ದೇವರಾಜು ಆಗಿನ ನಗರಾಭಿವೃದ್ಧಿ ಸಚಿವ ಬಚ್ಚೇಗೌಡಗೆ ನೀಡಿದ್ದ ಪತ್ರದಲ್ಲಿ ಡಿಸಿಎಂ ಅಂತ ಉಲ್ಲೇಖವಾಗಿದೆ. ವಿಶೇಷ ಅಂದರೆ ಆಗ ಡಿಸಿಎಂ ಆಗಿದ್ದವರು ಈಗಿನ ಸಿಎಂ ಸಿದ್ದರಾಮಯ್ಯ. ಆದರೆ ದೇವರಾಜು ತಮ್ಮ ಹೇಳಿಕೆಯಲ್ಲಿ ಇದನ್ನು ಒಪ್ಪಿಕೊಂಡಿಲ್ಲ. ಇದೇ ವೇಳೆ ಸಿಎಂ ಕುಟುಂಬಕ್ಕೆ 14 ಸೈಟ್ ಕೊಟ್ಟಿದ್ದನ್ನೇ ಅಸ್ತ್ರವಾಗಿಟ್ಟುಕೊಂಡು ಮೂಡಾ ಆಯುಕ್ತರು ಕಾನೂನನ್ನು ಗಾಳಿಗೆ ತೂರಿ 133 ಮಂದಿಗೆ 1055 ಸೈಟನ್ನು ಹಂಚಿಕೆ ಮಾಡಿರೋದು ಈಗ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ಈ ಮಧ್ಯೆ ಕ್ಲೀನ್ ಚಿಟ್ ಬೆನ್ನಲ್ಲೇ ವಾಪಸ್ ಕೊಟ್ಟ 14 ಸೈಟ್ಗಳನ್ನು ಕ್ಲೇಮ್ ಮಾಡುವ ಸುಳಿವನ್ನು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ದಾರೆ. ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ, ನಾವು ನೋಡಿ ಸಾಮಾನ್ಯವಾಗಿ ಕೊಡುವಂಥದ್ದು. ಇವತ್ತಿನ ದಿವಸದವರೆಗೂ ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ. ಈ ಅಂಶಗಳ ಅಡಿನಲ್ಲೇ ಪ್ರಶ್ನೆ ಕೇಳಿರುವಂಥದ್ದು, ಈ ಅಂಶಗಳ ಅಡಿನಲ್ಲೇ ಇದೇ ರೀತಿ ಉತ್ತರ ಕೊಟ್ಟಿರುವಂಥದ್ದು. ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು. ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇದ್ದಾಗ ಮಾಡ್ಕೊಳ್ಳೋಣ. ಏನು ದೇವರಾಜು ಅರ್ಜಿ ಕೊಟ್ಟಿದ್ದಾರೆ ಅದನ್ನ ಡಿ ಸಿ ಎಂ ಬರೆದ ಅಂದರೆ ಈ ಅರ್ಜಿ ಡಿ ಸಿ ಎಂ ಕಡೆ ಡಿಸಿಎಂದು ಅನ್ನೋ ರೀತಿಯಲ್ಲಿ ಅದು ಬರೆದಿರೋಂಥದ್ದು ಉಲ್ಲೇಖ ಬಗ್ಗೆ ತನಿಖಾಧಿಕಾರಿ ದೇವರಾಜನ ವಿಚಾರಣೆ ಒಳಪಡಿಸಿದ್ದಾರೆ. ಆ ಸಂದರ್ಭ ದೇವರಾಜ್ ಅವರು ಇಲ್ಲ ನಾನು ಅದು ಬರೆದಿಲ್ಲ, ಯಾರು ಬರೆದ ನಂಗೆ ಗೊತ್ತಿಲ್ಲ, ಆಗಿನ ಡಿ ಸಿ ಎಂ ಆಗಿದೆ ಅಂತ ಆದರೆ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಪ್ರಭಾವ ಅಲ್ಲಿ ಬೀರಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಅದನ್ನು ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರು ಬರಬೇಕಾಗಿದ್ದು. ಹಾಗಾಗಿ ಅವ್ರು ಏನು ಕೇಳಬೇಕು, ಮುಂದೆ ಅವ್ರು ಏನು ತೀರ್ಮಾನ ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಎಲ್ಲರೂ ಅವ್ರ ಜೊತೆಗಿರಬೇಕಾದ್ರೆ ಖಂಡಿತ ಅವ್ರ ಅಧಿಕಾರವಾದಿ 5 ವರ್ಷ ಪೂರೈಸ್ತಾರೆ. ಸರ್, ಈಗ ಲೋಕಾಯುಕ್ತ ವರದಿ ಕೊಟ್ಟಿದೆ, ಕೋರ್ಟಲ್ಲಿ ಇದೆ, ಹಾಗಾಗಿ ಕ್ಲೈಮ್ ಮಾಡ್ಕೊಳ್ಬೋದಾ ಸರ್? ಈಗ ಆಗಲ್ಲ, ಅದು ಪೂರ್ತಿ ಆಗೋವರೆಗೂ ವೇಟ್ ಮಾಡಬೇಕು, ಆಮೇಲೆ ಕ್ಲೈಮ್ ಮಾಡ್ಬೋದಾ ಸರ್? ದಟ್ ಈಸ್ ಅಗೇನ್ ಡಿಪೆಂಡ್ಸ್. ಯಾಕೆ ಅಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಈ ಪ್ರಕರಣದಲ್ಲಿ ಕುಮಾರ್ ನಾಯಕ್ ಕರ್ತವ್ಯ ಲೋಪ ಎಸಗಿದ್ದಾರೆ. ವರದಿ ಯಾರದ್ದು? ಲೋಕಾಯುಕ್ತ ರಿಪೋರ್ಟ್. ಎಸಗಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಮತ್ತೆ ಅದು ಇತ್ಯರ್ಥ ಆಗ್ಬೇಕು, ಕೋರ್ಟಲ್ಲಿ ಆಗ್ಬೇಕು, ಅದು ಡೌಟೇ ಇಲ್ಲ. ಓಕೆ, ಯಾಕೆ ಒಂದು ವೇಳೆ ಅವರು ಎಸಗಿದ್ದಾರೆ ಅಂತ ಆಯ್ತು ಅಂತ ಇಟ್ಕೊಳ್ಳೋಣ, ಯಾರು? ಕುಮಾರ್ ನಾಯಕ್. ಸೊ ಮೂಲನೇ ತಪ್ಪಾಯಿತು. ಆ ಮೂಲ ತಪ್ಪಿನಿಂದ ನಂತರ ನಡೆದ ಎಲ್ಲ ಬೆಳವಣಿಗೆಗಳಾಗಿ ಫೈನಲಿ 14 ಸೈಟ್ಗೆ ಹೋಯ್ತದು. ಹೌದು, ಅಂದ್ರೆ ಅಷ್ಟು ಪ್ರೋಸೆಸ್. ಅದೇ ತಪ್ಪಾದಾಗ ಈ ಎಂಡ್ ಹೆಂಗೆ ನ್ಯಾಯಬದ್ಧ ಆಗತ್ತೆ? ಅದೊಂದು ಪ್ರಶ್ನೆ. ಅಲ್ಲಿ ಅಕ್ರಮವಾಗಿದೆ ಅಂದ್ರೆ ಆ ಅಕ್ರಮ ಇಲ್ಲಿ ಸಕ್ರಮ ಆಗಕ್ಕಾಗಲ್ಲ. ಅಧಿಕಾರಿ ಮಾತ್ರ ತಪ್ಪು ಮಾಡಿದ್ದಾನೆ, ಅದು ಅಕ್ರಮ, ಅವನಿಗೆ ಶಿಕ್ಷೆ. ಬಟ್ ಎಂಡ್ ಪಾಯಿಂಟ್ ಅಲ್ಲಿ ಫಲಾನುಭವಿಗೆ ಸಕ್ರಮವಾಗಿ ಬಹುಮಾನ ಅಂತ ಮಾಡಕ್ ಬರಲ್ಲ ಅಂತ ನನ್ನ ವಾದ. ಹಂಗಾಗಿ ಇದು ಅಧಿಕಾರಿ ಇದ್ರೆ ಅಧಿಕಾರಿ ಅನುಭವಿಸ್ಬೇಕು. ಅಲ್ಲಿವರೆಗೂ 14 ಸೈಟ್ ಅಂತ ಸ್ವಲ್ಪ ಹೊತ್ತು ಬಿಟ್ಟಿರಿ ಯತೀಂದ್ರ ಅವರೇ. ನಂಬರ್ 1. ನಂಬರ್ 2, ಮಿಸ್ಟರ್ ಯತೀಂದ್ರ ಡಾಕ್ಟ್ರೇ, ಇನ್ನೂ ನಿಮ್ಗೆ ಹೋಗಿಲ್ವಾ ಮೋಹ 14 ಸೈಟು? ನಿಮ್ಮ ಅಪ್ಪನಿಗೊಂದ್ಸರಿ ಫೋನ್ ಮಾಡಿ ಕೇಳಿ, ಬೇಕಾ ನಮಗೆ 14 ಸೈಟು ಅಂತ. ಕಾಲ್ ಅಪ್ ಯುವರ್ ಫಾದರ್ ಆರ್ ಯುವರ್ ಮದರ್. ಐ ಡೋಂಟ್ ನೋ ನಿಮ್ಮ ಮದರ್ದು ಮನಸ್ಥಿತಿ ಏನಿದೆ ಇದ್ರ ವಿಚಾರದಲ್ಲಿ ಅಂತ. ಕಾಲ್ ಅಪ್ ಯುವರ್ ಫಾದರ್. ಒಬ್ಬ ಮುಖ್ಯಮಂತ್ರಿಯಾಗಿ ಕೂತಿರುವಂತಹ ವ್ಯಕ್ತಿ, 16 ಸರಿ ಬಜೆಟ್ ಇಟ್ಟಿದ್ದೀನಿ ಅನ್ನೋ ವ್ಯಕ್ತಿ, ಈ ರಾಜ್ಯವನ್ನು ದೇಶವನ್ನು ಆಳಿದ್ದೀನಿ ಅಂತನ್ನೋ ವ್ಯಕ್ತಿ, ಯಾವ 14 ಸೈಟ್ ಜುಜ್ವಿ? ಇನ್ನೂ ಆಸೆ ಇದೆಯಾ? ದಾನ ಬರೀತೀನಿ ಅನ್ಬೇಕಾಗಿತ್ತು, ಗೆದ್ರು ದಾನ ಬರೀತೀನಿ ಅದನ್ನ ಅನ್ಬೇಕಾಗಿತ್ತು. ಮಾದರಿ ನಾಯಕ ಎಸ್ ಸರ್. ಟೆಕ್ನಿಕಲಿ ಒಂದು ಕ್ವೆಶ್ಚನ್ ಸರ್. ಇವಾಗ ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡಿ ವರದಿಯನ್ನು ಕೋರ್ಟ್ ಕೊಟ್ಟಿದ್ದಾರೆ, ಇವರು ಇಂತಿಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಕ್ರಮ ತಗೊಳ್ಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ. ತಗೊಳ್ಳೋರು ಯಾರು? ಹೊಸ ತನಿಖೆ ಆರ್ಡರ್ ಆಗಬೇಕೀಗ ಅದು ಮತ್ತೆ, ಅಥವಾ ಅವರೇ ತನಿಖೆ ಮುಂದುವರಿಸಿ ಅಂತ ಹೇಳಬೇಕು. ಬಟ್ ಇದು ಸಿವಿಲ್ ಇನ್ ನೇಚರ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಇನ್ ನೇಚರ್ ಇದೆ. ಹಾಗಾಗಿ ಅವ್ರು ಮಾಡ್ಬೋದಾ ಇಲ್ವಾ ಗೊತ್ತಿಲ್ಲ. ಹೊಸ ಕೇಸ್ ಆಗಬೇಕು ಅಷ್ಟೇ.